You said that you've been lonely, makes you cold as ice. Hard to get to know me, but better than the lies. No way I'd let you slip by. No way I'd let you say bye. You said there ain't no reason, but I'll sit here every day, waiting for the moment I won't feel like I should stay. No way I'd let you slip by. No way I'd let you say bye. ಹಾಯ್ ಹಲೋ ನಮಸ್ಕಾರ. ವ್ಲಾಗ್ಸ್ ವಿತ್ ಕನ್ನಡಿಗ ಚಾನಲ್ಗೆ ಸ್ವಾಗತ. ಎಲ್ಲರ ಡ್ರೀಮು ಮೈಸೂರಲ್ಲಿರೋರ್ದಾಗ್ಬೋದು, ಹೊರಗಡೆ ಇರೋಂಥವ್ರದ್ದಾಗ್ಬೋದು, ಮೈಸೂರಲ್ಲಿರುವಂಥ ಇನ್ಫೋಸಿಸ್ ಕ್ಯಾಂಪಸ್ಸು ಯಾವ ರೀತಿ ಇದೆ ಅಂತ ನೋಡಬೇಕು ಅಂತ ತುಂಬ ಜನಗಳ ಕನಸಾಗಿರುತ್ತೆ. ಹೌದು, ಎಷ್ಟೊಂದು ಜನಕ್ಕೆ ಒಳಗೆ ಹೋಗೋಕ್ಕೆ ಆಗಿರಲ್ಲ, ಬಟ್ ಒಳಗೋಗಿ ನೋಡಿದ್ರೂ ಕಂಪ್ಲೀಟಾಗಿ ನೋಡೋಕ್ಕಾಗಿರಲ್ಲ. ಆ ಒಂದು ಪ್ರಯತ್ನನ ನಾನೀಗ ಮಾಡ್ತಾ ಇದ್ದೀನಿ. ಯಾರ್ಯಾರು ಇನ್ಫೋಸಿಸ್ ಒಳಗಡೆ ಹೇಗಿದೆ ಅಂತ ನೋಡಿಲ್ಲ ಅನ್ನೋಂಥವ್ರಿಗೆ ಈ ವಿಡಿಯೋ, ನೋಡಿದ್ರೂ ಪರವಾಗಿಲ್ಲ, ನೋಡಿಲ್ಲ ಅಂದ್ರೂ ಪರವಾಗಿಲ್ಲ, ನೋಡಿರೋರು ನೋಡಿಲ್ದಿರೋರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇನ್ಫೋಸಿಸಲ್ಲಿ ವಿಜಯೋತ್ಸವ ಅಂತ ಒಂದು ಫಂಕ್ಷನ್ ನಡೆಸ್ತಾರೆ. ನವೆಂಬರ್ ತಿಂಗಳಲ್ಲಿ ಕನ್ನಡ ರಾಜ್ಯೋತ್ಸವನ ನಡೆಸುವ ಮುಖಾಂತರ ಈ ಫಂಕ್ಷನ್ನು ಇರುತ್ತೆ. ಈ ಕನ್ನಡ ರಾಜ್ಯೋತ್ಸವ ಫಂಕ್ಷನ್ನು ಮತ್ತು ವಿಜಯದಶಮಿ ಎರಡನ್ನೂ ಮರ್ಜ್ ಮಾಡಿ ಇವರು ವಿಜಯೋತ್ಸವ ಅಂತ ಆಚರಿಸ್ತಾರೆ. ಆ ವಿಜಯೋತ್ಸವ ಫಂಕ್ಷನ್ ಟೈಮಲ್ಲಿ ಫ್ಯಾಮಿಲಿ ಡೇ ಅಂತ ಮಾಡ್ತಾರೆ. ಅಂದರೆ ಯಾರು ಅಲ್ಲಿ ವರ್ಕ್ ಮಾಡ್ತಾರೆ ಅಂತ ಎಂಪ್ಲಾಯೀಸು ಅವ್ರ ಫ್ಯಾಮಿಲಿಯವ್ರನ್ನ ಯಾರ ಕರ್ಕೊ ಹೋಗ್ಬೋದು. ಆ ರೀತಿ ನನ್ನ ಫ್ರೆಂಡು ಇಲ್ಲಿ ವರ್ಕ್ ಮಾಡ್ತಾಯಿದ್ರು. ಅವರು ಫ್ಯಾಮಿಲಿ ಡೇ ಟೈಮಲ್ಲಿ ನನ್ನ ಕರ್ಕೊಂಡೋಗ್ತಾರೆ. ಹಾಗೆ ಒಳಗಡೆ ಹೋಗ್ತಿದ್ದಂಗೆ ಏನು ಖುಷಿ ಆಗುತ್ತೆ ಅಂತಂದರೆ, ಫಸ್ಟ್ ಟೈಮ್ ನಾನು ವಿಸಿಟ್ ಮಾಡ್ತಾರಂಥದ್ದು, ಆ ಖುಷಿನೇ ಬೇರೆ. ಹೌದು, ಇನ್ಫೋಸಿಸ್ ಕ್ಯಾಂಪಸ್ ಒಳಗೆ ಹೋಗ್ತಿದ್ದಂಗೆ ಒಂದು ಫೀಲು, ವೈಬ್ಸೇ ಚೇಂಜ್ ಆಗುತ್ತೆ. ಅಲ್ಲಿ ಒಳಗೆ ಹೋಗ್ತಿದ್ದಂಗೆ ಫಸ್ಟ್ ನಾವು ಎಂಟ್ರಿ ಆಗಿದ್ದು ಕ್ಯಾಂಟೀನ್ಗೆ. ಏನು ಕ್ಯಾಂಟೀನಲ್ಲಿ ಎಲ್ಲ ಫೇಮಸ್ ಹೋಟೆಲ್ಸ್ ಯಾವುದಿದೆ, ಆಲ್ಮೋಸ್ಟ್ ಇರುವಂಥ ಹೋಟೆಲ್ಸ್ಗಳೆಲ್ಲ ಒಂದೊಂದು ಸ್ಟಾಲ್ಸ್ ಇದ್ದಾವೆ, ಫುಡ್ ಸ್ಟಾಲ್ಸು. ಅಲ್ಲಿ ಒಂದು ಒಳ್ಳೆಯ ಫುಡ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿತ್ತು. ಅಲ್ಲಿಂದ ಕ್ಯಾಂಟೀನ್ ಓಪನ್ ವ್ಯೂ ಈ ಥರ ಕಾಣಿಸುತ್ತೆ. ಆರಾಮಾಗಿ ಕಾಫಿ ಟೀನ ಆರ್ಡ್ರ್ ಮಾಡಿ ಇಂಥ ಜಾಗದಲ್ಲಿ ಬಂದು ಕುಡಿಬೋದು, ತಿನ್ಬೋದು. ನಾವು ಕುಡಿದಿದ್ದು ಒಂದು ಕಾಫಿ ಮತ್ತು ಮಧುರೋಡೆ ತೊಗೊಂಡ್ವಿ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿತ್ತು. ಒಳ್ಳೆಯ ಕ್ವಾಲಿಟಿ ಫುಡ್ನ ಕೊಡ್ತಾರೆ ಎಂಪ್ಲಾಯೀಸ್ಗೆ. ಅದು ನಾವು ಬೈ ಮಾಡಬೇಕು ದುಡ್ಡು ಕೊಟ್ಟು, ಬಟ್ ಒಳ್ಳೆಯ ಕ್ವಾಲಿಟಿ ಪ್ರಾಡಕ್ಟ್ ಇರ್ತದೆ. ನೆಕ್ಸ್ಟು ಆ ಬಾಲ್ಕನಿ ವ್ಯೂ ನೋಡ್ತಾನೆ ತುಂಬಾ ಸಖತ್ತಾಗಿತ್ತು. ಮುಂದೆ ಹೋಗ್ತಾ ಹೋಗ್ತಾ ಒಳಗಡೆ ಫುಲ್ ಒಂದು ರೌಂಡ್ ಹೊಡಿಯೋಕ್ಕೆ ಇನ್ನೇನು ಓಡಾಡಬೇಕು. ಹೆಚ್ಚು ಕಡಿಮೆ ಇದು ನಾವು ಹೋಗ್ತಾ ಇರೋಂಥದ್ದು ಹಳ್ಳಿ ಜಾತ್ರೆ ಅಂತ ಮಾಡಿದ್ದಾರೆ. ಅದ್ರ ಒಳಗಡೆಯಿಂದ ಎಂಟ್ರಿ ಕೊಡ್ತಿದ್ದಂಗೆ ಎಲ್ಲ ಥರದ ಬಿಲ್ಡಿಂಗ್ಗಳನ್ನ ನೋಡ್ತಾ ಹೋದ್ವಿ. ಆ ಬಿಲ್ಡಿಂಗ್ಗಳಾಗ್ಬೋದು, ಅವ್ರು ಇಟ್ಟಂಥದ್ದು ಐಟಮ್ಸ್ಗಳನ್ನೆಲ್ಲ ಕ್ಲೀನಾಗಿ ಎಷ್ಟು ನೀಟಾಗಿ ಇಟ್ಟಿದ್ರು ರೋಡ್ನೆಲ್ಲ ಅಂತ ಅಂದರೆ, ಒಂದು ಯಾವುದೋ ಒಂದು ಫಾರಿನ್ ಲೊಕೇಶನ್ಗೆ ನಾವು ಹೋಗಿದ್ದೀವಿ ಏನೋ ಅನ್ನೋಂಥ ಫೀಲ್ ಬರುತ್ತೆ ನಮಗೆ. ಅಷ್ಟು ಚೆನ್ನಾಗಿತ್ತು. ಮೇಂಟೆನೆನ್ಸ್ ಕೂಡ ಅಷ್ಟೇ ಸಖತ್ತಾಗಿ ಮಾಡಿದ್ದಾರೆ. ಅಷ್ಟು ದೊಡ್ಡ ಜಾಗ ಇದ್ರೂ ಕೆಲವು ಕಡೆ ತುಂಬ ಚಿಕ್ಕ ಜಾಗನೇ ಅಷ್ಟು ನೀಟಾಗಿ ಮೇಂಟೈನ್ ಮಾಡಲ್ಲ, ಬಟ್ ಇಷ್ಟು ದೊಡ್ಡ ಜಾಗನೇ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ಒಂದು ಔಟ್ ಆಫ್ ಕಂಟ್ರಿಗೆ ಹೋದಂಥ ಫೀಲ್ ಆಗುತ್ತೆ ಅಂತ ಅಂತೂ ಹೇಳ್ತೀನಿ. ನೆಕ್ಸ್ಟು ನಾವು KGF ಬಿಲ್ಡಿಂಗ್ ಹತ್ರ ಬಂದ್ವಿ. ಹೌದು, ಇದು ತುಂಬಾ ಫೇಮಸ್ ಬಿಲ್ಡಿಂಗು ಮೈಸೂರು ಇನ್ಫೋಸಿಸ್ ಒಳಗಡೆ. KGF ಶೂಟಿಂಗ್ ನಡೆದಿದ್ದು ಇದೇ ಬಿಲ್ಡಿಂಗಲ್ಲಿ. ಇದೇ ಬಿಲ್ಡಿಂಗ್ ಮುಂದೆ ಕೂಡ ನಡೆಯುತ್ತೆ ನೋಡಿ. ಇಲ್ಲಿ ಓಡಾಡೋಂಥವ್ರಿಗೆ ಈ ಬಸ್ ಕೂಡ ಕೊಟ್ಟಿದ್ದಾರೆ. ಒಳಗಡೆ ಯಾವ ಬ್ರ್ಯಾಂಚ್ ಇರ್ತೀರ ಆ ಬ್ರ್ಯಾಂಚ್ಗೆ ನೀವು ಆ ಬಸ್ಸಲ್ಲಿ ಕೂಡ ಹೋಗ್ಬೋದು. KGF ಬಿಲ್ಡಿಂಗ್ನ ವ್ಯೂ ನೋಡೋಕ್ಕೆ ಈ ರೀತಿ ಕಾಣಿಸುತ್ತೆ. ಹಾಗೆ ನೆಕ್ಸ್ಟು ಮುಂದೆ ಹೋಗ್ತಾ ಅಲ್ಲಿ ಗ್ರೌಂಡ್ ಕೂಡ ಇತ್ತು. ಆ ಗ್ರೌಂಡು ಕೂಡ ನೋಡಿದ್ವಿ. ಏನೊಂದು ಕ್ರಿಕೆಟ್ ಗ್ರೌಂಡು ಕೂಡ ಅಲ್ಲೇ ಇದೆ. ಕ್ರಿಕೆಟ್ ಗ್ರೌಂಡ್ ಕೂಡ ನೋಡಿಕೊಂಡು ಹಾಗೆ ಇಲ್ಲಿ ಒಂದು ವಿಜಯೋತ್ಸವ ಫಂಕ್ಷನ್ ಹಾಲ್ ಅಂತ ಹೇಳಿದ್ರು. ಸೀನಾ ನೋಡ, ಸೀನಾ ನೋಡಿದೆ, ಚೆನ್ನಾಗಿ ನೋಡಿದೆ. ಏನೇ ಆಗಲಿ ವಿಜಯೋತ್ಸವನ ಇದು. ಅಲ್ಲಿಂದ ಹಾಗೆ ಮುಂದಕ್ಕೆ ಹೋಗ್ತಾ ಅಲ್ಲಿ ಒಂದು ಎತ್ತಿನ ಗಾಡಿನ ತಂದಿದ್ರು, ಒಂದು ದೇಸಿ ಸ್ಟೈಲಲ್ಲಿ. ಸಾಕಾಗಿ ಕಾಣಿಸ್ತಾ ಇತ್ತು.
ಒಂದು ಒಳ್ಳೆ ಪೇಂಟಿಂಗ್ಸ್ನ ಮಾಡಿ ನಿಲ್ಲಿಸಿದ್ರು. ಲುಕ್ಕು ಕೂಡ ಅಷ್ಟೇ ಚೆನ್ನಾಗಿತ್ತು ಅಂತ ಹೇಳ್ತೀನಿ. ಏನು ಇದು ಆರ್ಡರ್ ಕೊಟ್ಟು ಮಾಡಿಸಿದ್ರು ಅನಿಸುತ್ತೆ, ಬಟ್ ಒರಿಜಿನಲ್ ಎತ್ತಿನ ಗಾಡಿನೇ ತಂದು ನಿಲ್ಲಿಸ್ತಂತ ಆ ಫೀಲ್ ಇತ್ತು. ಚೆನ್ನಾಗಿ ಕಾಣಿಸ್ತಿತ್ತು. ಇನ್ನು ನಮ್ಮ ಫ್ರೆಂಡ್ಸ್ ಜೊತೆ ಹಂಗೆ ರೌಂಡ್ ಹೊಡೆಯೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಹೋಗ್ತಾ ನೆಕ್ಸ್ಟು ನಮಗೆ ಸಿಕ್ಕಿದ್ದೆ ಪ್ಲೇಸು ಏನೊಂದು ಯಾವ ಥರ ಫೀಲ್ ಆಯಿತು ಅಂದರೆ, ಒಂದು ಫುಟ್ಬಾಲ್ ಗ್ರೌಂಡ್ ಇದೆ ಮತ್ತು ರನ್ನಿಂಗ್ ಟ್ರ್ಯಾಕ್ ಕೂಡ ಇದೆ. ಇಲ್ಲಿ ಫುಲ್ಲು ಮಲ್ಟಿಪ್ಲೆಕ್ಸ್ ಇದ್ದಾವೆ. ಬಿಲ್ಡಿಂಗ್ಸ್ಗಳಂತೂ ಸಖತ್ ಆಸಮ್ ಆಗಿತ್ತು ಅಂತ ಹೇಳ್ತೀನಿ. ಈ ಒಂದು ಬಿಲ್ಡಿಂಗ್ ನೀವು ನೋಡಿರ್ತೀರಾ, ದರ್ಶನ್ ಅವ್ರದ್ದು ದರ್ಶನ್ ಅವ್ರದ್ದು ಮೂವಿ ಬಾಸ್ ಅಂತ ಫಿಲಮ್ ಇದೆ. ಆ ಫಿಲಮಲ್ಲಿ ಇದೇ ಬಿಲ್ಡಿಂಗ್ನೇ ಆಫೀಸ್ ಅಂತ ತೋರಿಸ್ತಾರೆ. ಆಫೀಸ್ ರೀತಿ ಇರುತ್ತೆ. ಹೌದು, ಆ್ಯಕ್ಚುಲಾಗಿ ಇದು ಆಫೀಸ್ ಅಲ್ಲ, ಇದ್ರ ಒಳಗಡೆ ಒಂದು ಥಿಯೇಟರ್ಸ್ಗಳಿದ್ದಾವೆ, ಮೂವಿ ಥಿಯೇಟರ್ಸ್ಗಳಿದೆ, ಸ್ಕ್ರೀನ್ಸ್ ಇರುತ್ತೆ. ಅದ್ರೊಳಗಡೆನೂ ತೋರಿಸ್ತೀನಿ, ಬನ್ನಿ ಯಾವ ರೀತಿ ಇದೆ ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಹಾಗೆ ಒಳಗಡೆ ಹೋಗ್ತಾ ಎಂಟ್ರಿ ತೊಗೊತಿದ್ದಂಗೆ ಗ್ಲಾಸು ಒಳಗಡೆ ಒಂದು ಪ್ರೈವೇಟ್ ಸ್ಕ್ರೀನ್ ಥರನೇ ಇರುತ್ತೆ, ಮೂವಿ ಥಿಯೇಟರು. ಅಲ್ಲಿ ಹೋಗ್ತಿದ್ದಂಗೆ ಶಿವರಾಜ್ ಕುಮಾರ್ ಅವರು ಒಂದು ಚೀಫ್ ಗೆಸ್ಟ್ ಆಗಿ ಬಂದಿದ್ದರು ಫಂಕ್ಷನ್ಗೆ. ಅದ್ರದ್ದು ಸ್ಕ್ರೀನ್ನ ಇಲ್ಲಿ ಶೇರ್ ಮಾಡಿದರು. ಇನ್ನು ಮೇಯ್ನ್ ಹಾಲಿದೆ, ಅಲ್ಲಿಂದ ಹೋಗಿ ನೋಡ್ಲಿಕ್ಕೆ ಆಗದೆ ಇರೋಂಥವ್ರಿಗೆ ಇಲ್ಲಿ ಸ್ಕ್ರೀನ್ ಶೇರ್ ಮಾಡಿರ್ತಾರೆ, ನೋಡ್ಬೋದು. ಒಳಗಿಂದ ನೋಡೋಕ್ಕೆ ಈ ರೀತಿ ಕಾಣ್ತದೆ. ಆಚೆ ಬರ್ತಿದ್ದಂಗೆ ಒಂದು ಒಳ್ಳೆ ವೈಬ್ಸ್ ಅಂತಲೇ ಹೇಳ್ಬೋದು. ಬಟ್ ನಾರ್ಮಲ್ ಆಗಿ ಅಂತೂ ಫೀಲ್ ಆಗೋದೇ ಇಲ್ಲ. ಇನ್ನು ನಾವು ಮೈಸೂರಲ್ಲಿ ಇದ್ದೀವಿ ಅನ್ನೋಂಥ ಫೀಲೇ ಆಗೋಲ್ಲ. ಇಲ್ಲಿ ಬ್ಯಾಸ್ಕೆಟ್ಬಾಲ್ ಗ್ರೌಂಡ್ ಇದೆ, ಬಟ್ ಯಾವುದೋ ಒಂದು ಫಾರಿನ್ ಕಂಟ್ರಿಗೆ ಬಂದಿದ್ದೀವಿ ಅನ್ನೋಂಥ ಫೀಲು. ಇಲ್ಲಿ ಬಂದು ಇಲ್ಲೇ ಕೆಲಸ ಮಾಡ್ತಾ ಇರೋವಂಥವ್ರಿಗೆ ಮಾಲ್ ಕೂಡ ಇದೆ, ಒಂದು ಪುಟ್ಟದಾಗೆ ಶಾಪಿಂಗ್ ಮಾಲು. ಈಗ ನಾವು ಬಂದಂಥದ್ದು ಗೇಮಿಂಗ್ ಝೋನ್. ಹೌದು, ಇನ್ಫೋಸಿಸ್ ಗೇಮಿಂಗ್ ಝೋನ್ ಹೇಗಿದೆ ಅಂತ ನೋಡಿ. ಫುಲ್ ಕಂಪ್ಲೀಟ್ ಟೇಬಲ್ ಟೆನ್ನಿಸ್ ಇದೆ. ಮತ್ತು ಈ ಕಡೆ ರೈಟ್ ಸೈಡಲ್ಲಿ ಕೇರಮ್ ಬೋರ್ಡ್ ಆಡ್ತಾಯಿದ್ರು ಒಂದು ಸ್ವಲ್ಪ ಜನ. ನನ್ನ ಫ್ರೆಂಡ್ ಕೂಡ ಆಡ್ತಾಯಿದ್ದ. ಹಾಗೆ ನಾವು ಆಡೋಕ್ಕೆ ಅಂತ ಟ್ರೈ ಮಾಡಿದ್ವಿ. ನೆಕ್ಸ್ಟು ವ್ಯೂ ನೋಡೋಕ್ಕೆ ಈ ರೀತಿ ಕಾಣಿಸುತ್ತೆ. ಬಟ್ ಫೀಲ್ ಮಾತ್ರ ತುಂಬ ಸಖತ್ತಾಯಿತು. ಚೆಸ್ ಬೋರ್ಡ್ ಕೂಡ ಇತ್ತು. ನೆಕ್ಸ್ಟು ಗೇಮ್ಸು, ಕೇರಮ್ ಬೋರ್ಡು, ಇನ್ನು ಮುಂತಾದ ಗೇಮ್ಸ್ಗಳೆಲ್ಲ ಇದ್ವು. ಬಟ್ ನಾವು ಸದ್ಯಕ್ಕೆ ಇಷ್ಟು ನೋಡ್ಕೊಂಡು ಹಂಗಿಂದ ಮಾಲ್ ಒಳಗಡೆ ಹೋಗಿ ಶಾಪಿಂಗ್ ಮಾಲಲ್ಲಿ ಏನಾರ ಬೈ ಮಾಡೋದಿದ್ರೆ ಬೈ ಮಾಡ್ಬೋದು ನೋಡ್ಕೊಂಡು ಹಂಗೆ ಬಂದ್ವಿ. ಅಲ್ಲಿ ಮೇಲ್ ನೋಡ್ತಾ ಇದ್ರಲ್ಲ, ಆ ಮೇಲ್ ನೋಡ್ತಾರಂಥ ಜಾಗದಲ್ಲೇ ಜಿಮ್ ಇದೆ. ನೈಟ್ ವ್ಯೂ ಬರ್ತಾ ಕತ್ಲಾಗ್ತಿದಂಗೆ ಲೈಟ್ ಆನ್ ಮಾಡಿದ್ರೆ ಇನ್ನೂ ಸಖತ್ತಾಗಿ ಕಾಣಿಸ್ತು. ಮತ್ತು ಒಳಗಡೆ ಸೈಕಲ್ ಫೆಸಿಲಿಟಿ ಕೂಡ ಇದೆ. ನೀವು ಸೈಕಲಲ್ಲಿ ಎತ್ಕೊಂಡು ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಓಡಾಡ್ಬೋದು. ಯಾಕೆಂದರೆ ತುಂಬ ದೊಡ್ಡ ಕ್ಯಾಂಪಸ್ಸು, ಅಲ್ಲಿ ಓಡಾಡೋಕ್ಕೆ ತುಂಬಾ ಹಿಂಸೆ ಆಗುತ್ತೆ. ಬರ್ತಾ ನೈಟ್ ಆಗೋಯ್ತು. ಜೊತೆಗೆ ಮಳೆ ಕೂಡ ಸ್ಟಾರ್ಟ್ ಆಗೋಯ್ತು. ಮಳೆ ಸ್ಟಾರ್ಟ್ ಆಗಿ ಫುಲ್ಲು ನೆನೆಯೋಕ್ಕೆ ಸ್ಟಾರ್ಟ್ ಆಯಿತು. ಹಾಗೆ ನೆನ್ಕೊಂಡೇ ಬಂದ್ವಿ. ನೆಕ್ಸ್ಟು ಎಲ್ಲ ಓಡಾಡಿ ಸಖತ್ ಸುಸ್ತಾಗಿ ಏನಾರ ತಿನ್ನೋಣ ಅಂತ ಅನ್ನಿಸ್ತು. ಏನಾರ ತಿನ್ನೋಣ ಅಂದಮೇಲೆ ಬನ್ನಿ ನೋಡೋಣ ಏನೇನಿದೆ ಅಂತ. ಇದು ಇನ್ನೊಂದು ಫುಡ್ ಕೋರ್ಟು. ಈ ಫುಡ್ ಕೋರ್ಟಲ್ಲಿ ನೋಡಿ, ಡಾಮಿನೋಸ್ ಪಿಜ್ಜಾನ ಆರ್ಡರ್ ಮಾಡಿದ್ರೆ 15 ಮಿನಿಟ್ಸ್ ಒಳಗೆ ಅಲ್ಲೇ ಡೆಲಿವರಿ ತಂದು ಕೊಡ್ತಾರೆ ಅಂತೆ. ನೆಕ್ಸ್ಟು ಈ ಕಡೆ ಇರುವಂಥದ್ದೇ ಫುಡ್ ಸ್ಟಾಲ್ಸ್ ಬೇರೆ. ನಾವು ತಗೊಂಡಿದ್ದು ಚಾಕೋಲಾವಾ ಕೇಕು. ತುಂಬಾ ಸಖತ್ತಾಗಿತ್ತು ಅಂತ ಹೇಳ್ತೀನಿ. ಬಿಸಿಯಾಗೆ ಕೊಟ್ಟಿದ್ದರು. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಪಪ್ಸ್ ಆಗ್ಬೋದು, ವೆಜ್ ಪಪ್ಸು, ಅದೂ ತುಂಬಾ ಚೆನ್ನಾಗಿತ್ತು. ಏನೋ ಒಂದು ಲೋಕಲಾಗೆ ಇರುವಂಥ ಫುಡ್ ಥರ ಇಲ್ಲೇ ಇಲ್ಲ. ಒಂದು ಸ್ಯಾಂಡ್ವಿಚ್ ಕೂಡ ತೊಗೊಂಡ್ವಿ. ನೆಕ್ಸ್ಟು ವೆನಿಲಾ ಮಿಲ್ಕ್ ಶೇಕ್ ಕೂಡ ತೊಗೊಂಡ್ವಿ. ಅದು ಕೂಡ ತುಂಬಾ ಚೆನ್ನಾಗಿತ್ತು. ವೆನಿಲಾ ಮಿಲ್ಕ್ ಶೇಕು ಎಲ್ಲ ಒಂದು ಒಳ್ಳೆ ಕ್ವಾಲಿಟಿ ಫುಡ್ಡ ಪ್ರೊವೈಡ್ ಮಾಡ್ತಾಯಿದ್ದಾರೆ. ಬಟ್ ನಾವು ಪೇ ಮಾಡಿ ತೊಗೋಬೇಕು. ಏನು ಯಾವುದೇ ರೀತಿ ಫ್ರೀ ಇರೋದಿಲ್ಲ. ಬಟ್ ಪೇ ಮಾಡಿದ್ರೆ ಒಂದು ಒಳ್ಳೆ ಕ್ವಾಲಿಟಿ ಸಿಗುತ್ತೆ, ಅದೇ ಖುಷಿ. ನೆಕ್ಸ್ಟು ಹಾಗೆ ಮಳೆ ಬರ್ತಿತ್ತಲ್ಲ ಅಂದ್ಬಿಟ್ಟು ಇನ್ನೂ ಮುಂದೆ ಬೇರೆ ಪ್ಲೇಸಸ್ಗಳನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಒಳಗಡೆ ಹೋಗ್ತಾ ಇದ್ವಿ. ಇದು ಕಂಪ್ಲೀಟ್ಲಿ ಪಾರ್ಕಿಂಗ್ ಆಗಿರುತ್ತೆ. ಪಾರ್ಕಿಂಗ್ಗೆ ಇರುವಂಥ ಸ್ಪೇಸ್ ಇದು, ನಾವೀಗ ಹೋಗ್ತಾ ಇರುವಂಥ ಜಾಗ. ಆ ಕಡೆ ಡೌನು ಮುಂದೆ ರೈಟ್ ಸೈಡಲ್ಲೆಲ್ಲ ಫುಲ್ ಪಾರ್ಕಿಂಗ್ಗಳಿದ್ದಾವೆ. ಹಾಗೆ ಅಲ್ಲೊಂದು ಸ್ಯಾಂಡಲ್ಲಿ ಡೆಕೋರೇಟ್ ಮಾಡಿದರು. ತುಂಬಾ ಚೆನ್ನಾಗಿ ಡ್ರಾಯಿಂಗ್ ಮಾಡಿದರು ಅಂತಲೇ ಹೇಳ್ತೀನಿ. ಸ್ಯಾಂಡ್ ಆರ್ಟ್ ಆಗಿತ್ತು. ಸಾಕಾಗಿ ಮಾಡಿದರು. ಕಲರ್ಸ್ನೆಲ್ಲ ಯೂಸ್ ಮಾಡಿ. ಏನೊಂದು KGF ಬಿಲ್ಡಿಂಗ್ನ ನಿಮ್ಗೆ ತೋರಿಸಿದ್ದೆ, ಅದೇ ಬಿಲ್ಡಿಂಗ್ನ ಇವರು ಡ್ರಾ ಮಾಡಿದರು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಕೂಡ. ನೆಕ್ಸ್ಟು ಈ ಕಡೆ ವಿಜಯೋತ್ಸವ ಅಂತ ಹಾಕಿ ಗಂಧದ ಗುಡಿ ಅಂತ ಮಧ್ಯದಲ್ಲಿ ಬರೆದಿದ್ರು, ಕರ್ನಾಟಕದ ಬಾವುಟನ ಡ್ರಾಯಿಂಗ್ ಮಾಡಿ. ನೆಕ್ಸ್ಟು ಅಲ್ಲೇ ಲಾಯಲ್ ವಾರ್ಡ್ ಇತ್ತು ಒಳಗಡೆನೆ. ಲಾಯಲ್ ವಾರ್ಡಲ್ಲಿ ಏನಾದ್ರು ತಿನ್ನೋಣ
ಅಥವಾ ಜ್ಯೂಸ್ ಗೀಸ್ ತಗೊಳ್ಳೋಣ ಅಂತ ರೌಂಡ್ ಹೊಡಿತಿದ್ದಾಗ ನಮಗೆ ಸಿಕ್ಕಿದ್ದೆ ಹೌದು ಈ ಒಂದು ಪೇಪರ್ ಬೋಟ್ ಅವ್ರ ಪ್ರಾಡಕ್ಟ್ಸು ತುಂಬಾ ಸಖತ್ತಾಗಿತ್ತು. ಆ ಒಂದು ಪ್ರಾಡಕ್ಟ್ನ ತಗೊಳ್ಳೋ ಜೊತೆಗೆ ಒಂದು ಮಿಕ್ಸ್ಚರ್ ಕೂಡ ತೊಗೊಂಡ್ವಿ. ಮಗ್ಗಳು ಕೂಡ ತುಂಬಾ ಚೆನ್ನಾಗಿತ್ತು, ಕಾಫಿ ಮಗ್ಸು ಸಖತ್ತಾಗಿತ್ತು. ಸದ್ಯಕ್ಕೆ ಅಲ್ಲೇ ಇದ್ದು ಸ್ಟೇ ಆಗಿ ಯೂಸ್ ಮಾಡೋಂಥವ್ರಿಗೆ ನೋಡಿ ಎಲ್ಲ ಬ್ಯಾಂಕ್ಗಳು ಕೂಡ ಒಳಗಡೆ ಇದೆ. ನಾನು ತೊಗೊಂಡಂಥದ್ದು ಆ್ಯಪಲ್ಲು ಸಖತ್ತಾಗಿತ್ತು, ಒಳ್ಳೆಯ ಕ್ವಾಲಿಟಿಯ ಜ್ಯೂಸ್ ಆಗಿರುತ್ತೆ. ಬಟ್ ಯಾರು ಟ್ರೈ ಮಾಡೋಂಥವ್ರಿದ್ರೆ ಟ್ರೈ ಮಾಡಿ, ಆಚೆ ಅಂಗಡಿಗಳಲ್ಲಿ ಕೂಡ ಸಿಗುತ್ತೆ. ನೆಕ್ಸ್ಟು ಅಲ್ಲಿಂದ ಜಿಮ್ ಇತ್ತು, ಜಿಮ್ ಹೇಳ್ದಂಗೆ ಜಿಮ್ ನೋಡಿದ್ವಿ. ನೆಕ್ಸ್ಟು ನೋಡಿ ಅಪೋಲೋ ಹಾಸ್ಪಿಟಲ್ಲೇ ಇದೆ ಒಳಗಡೆ. ನೆಕ್ಸ್ಟ್ ಹಾಗೆ ಛತ್ರಿ ಮಾತ್ರ ಎಲ್ಲಂದ್ರಲ್ಲಿ ಇಟ್ಟಿರ್ತಾರೆ, ನಿಮಗೆ ಯಾವ ಎಂಟ್ರಿ ಕ್ಲೋಸಿಂಗ್ ಜಾಗದಲ್ಲೆಲ್ಲ ಇಟ್ಟಿರ್ತಾರೆ. ಇನ್ಫೋಸಿಸ್ ಅವ್ರದ್ದೇ ಛತ್ರಿ ಪ್ರೊವೈಡ್ ಮಾಡ್ತಾರೆ. ಆ ಛತ್ರಿನ ತಗೊಂಡು ಹಾಕೊಂಡು ಹಂಗೆ ಒಂದು ರೌಂಡ್ನ ಮಳೇಲಿ ಹೊಡ್ಕೊಂಡು ಬಂದು ಹಂಗೆ ರೌಂಡ್ ಹೊಡಿತಾ ಮಳೆ ಕೂಡ ಜಾಸ್ತಿ ಆಯ್ತಾ ಹೋಗ್ತು. ಬಟ್ ನಾವು ಹೋಗಿದ್ದಂಥ ಪ್ಲೇಸು ಅಂತೂ ಸಖತ್ ಅಲ್ಟಿಮೇಟ್ ಆಗಿತ್ತು. ನನ್ನ ಫ್ರೆಂಡ್ ವರ್ಕ್ ಮಾಡ್ತಾ ಇರೋದು ಪರ್ಟಿಕ್ಯುಲರಾಗಿ ಇದೇ ಜಾಗದಲ್ಲಿ. ಅವನು ವರ್ಕ್ ಮಾಡ್ತಾರೋಂಥ ಪ್ಲೇಸು ಮೇಲಿತ್ತು. ಇಲ್ಲೂ ಕೂಡ ಸ್ಯಾಂಡ್ ಆರ್ಟ್ನ ಮಾಡಿರ್ತಾರೆ. ನೆಕ್ಸ್ಟು ಮೇಲ್ಗಡೆ ನೋಡಲಿಕ್ಕೆ ಈ ರೀತಿ ಕಾಣುವಂಥದ್ದು. ಇನ್ನೊಂದು ವಿಷಯ ಹೇಳೋದು ಮರ್ತಿದ್ದೆ, ಇನ್ಫೋಸಿಸು ಟಾಪ್ ವ್ಯೂ ಯಾರ್ಯಾರು ನೋಡಿಲ್ಲ ನೋಡಿ, ಈ ಥರ ಕಾಣಿಸುತ್ತೆ. ಮೇಲಿಂದ ನೋಡಿದ್ರೆ ಏನು ನಿಮಗೆ ಟಾಪ್ ವ್ಯೂವಲ್ಲಿ ಇನ್ಫೋಸಿಸ್ ಅಂತಲೇ ಬರೆದಿರುತ್ತೆ. ಫ್ಲೈಟಿಂದ ನೋಡಿದ್ರೆ ನಿಮಗೆ ಈ ಲುಕ್ಕು ಗೊತ್ತಾಗುತ್ತೆ. ನೆಕ್ಸ್ಟು ಆಚೆ ಬಂದ್ವಿ. ಆಚೆಯಿಂದ ಅಂತೂ ಈ ರೀತಿ ಕಾಣಿಸ್ತಿತ್ತು. ಕತ್ಲೆ ಆಗಿರೋದಕ್ಕೂ ಮಳೆ ಬಂದಿರೋದಕ್ಕೂ ಆ ಕ್ಲೈಮೇಟ್ಗೂ ಆ ವ್ಯೂಗೂ ತುಂಬಾ ಸಖತ್ ಫೀಲ್ ಆಗ್ತಿತ್ತು. ಆ ಫೌಂಟೇನ್ಗಳಾಗಿದ್ವು, ನೀರು ಫುಲ್ ಸ್ಟಿಲ್ ಆಗಿತ್ತು. ಆ ಒಂದು ಫೀಲೇ ಬೇರೆ, ಒಳ್ಳೆ ಅಟ್ಮಾಸ್ಫಿಯರ್ ಅಂತಲೇ ಹೇಳ್ಬೋದು. ಸಖತ್ ಮಜಾ ಕೊಡ್ತು, ನೋಡೋಕ್ಕಂತೂ ತುಂಬಾ ಖುಷಿ ಆಗ್ತಿತ್ತು. ಒಂದು ಇನ್ಫೋಸಿಸ್ ಒಳಗಡೆ ಇಷ್ಟು ಸಖತ್ತಾಗಿದೆ ಅನ್ನೋದನ್ನು ನಾನು ನೋಡಿರಲಿಲ್ಲ. ಬಟ್ ನೋಡೋಕ್ಕೆ ತುಂಬಾ ಖುಷಿ ಆಗ್ತಿತ್ತು. ಈ ವಿಡಿಯೋ ನೋಡ್ತಾ ಇರೋರ್ಗೂ ನಿಮಗೂ ಖುಷಿಯಾಗಿದೆ ಅಂತಲೇ ನಾನು ಅನ್ಕೊತೀನಿ. ಇನ್ನು ಮುಂದೆ ಇನ್ನೂ ಅಷ್ಟು ಒಳ್ಳೆ ವಿಡಿಯೋಗಳ ಮುಖಾಂತರ ಬರ್ತೀನಿ. ಇಲ್ಲಿ ತನಕ ನನ್ನ ಚಾನಲ್ ನೋಡ್ತಾ ಇರೋರು ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡ್ರಪ್ಪ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡೋ ಮುಖಾಂತರ ಇನ್ನು ಮುಂದೆ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತೀನಿ. ನೋಟಿಫಿಕೇಷನ್ ಬರೋ ಮುಖಾಂತರ ಇನ್ನು ಮುಂದೆ ನಾನು ಹಾಕುವಂಥ ವಿಡಿಯೋನ ನೀವೇ ಫಸ್ಟ್ ನೋಡ್ಬೋದು. ನೆಕ್ಸ್ಟು ನಾವು ಬರ್ತಂಥ ರೂಟು ಸೇಮ್ ಏನು ಬಂದಿದ್ವಿ ಅದೇ ರೂಟಲ್ಲೇ ವಾಪಸ್ ಆಗ್ತಾ ಹೋದ್ವಿ. ಕೊನೆಗೆ ನಾವು ಆಚೆ ಹೋಗೋಂಥ ಸಮಯ ಕಂಪ್ಲೀಟ್ ಇನ್ಫೋಸಿಸ್ನ ರೌಂಡ್ ಹೊಡ್ಕೊಂಡು ಆಚೆ ಹೋದ್ವಿ. ಹೆಚ್ಚು ಕಡಿಮೆ ಒಂದು 6:15 6:45 ಕಿಲೋಮೀಟ್ರು. ಹಾಗೆ ಇನ್ಫೋಸಿಸ್ದು ಇನ್ನೊಂದು ಗೇಟ್ನು ಕೂಡ ಹಂಗೆ ನೋಡಿಕೊಂಡು ವಿಸಿಟ್ ಮಾಡ್ಕೊಂಡು ಬಂದ್ವಿ. ಅಲ್ಲಿ ಇದ್ದಂಥ ಗೇಟಲ್ಲಿ ಇನ್ಫೋಸಿಸ್ ಅಂತ ಎಲ್ಲೂ ಇನ್ಫಾರ್ಮೇಷನ್ನು ಹಾಕಿರಲಿಲ್ಲ, ಕಂಪನಿ ಇನ್ಫಾರ್ಮೇಷನು. ಬಟ್ ಈ ಗೇಟ್ ಹತ್ರ ಇನ್ಫೋಸಿಸ್ ಅಂತ ನೀಟಾಗಿ ಮೆನ್ಷನ್ ಮಾಡಿದರು. ಇನ್ನು ಮುಂದೆ ಇನ್ನೂ ಒಂದು ವಿಡಿಯೋ ಮುಖಾಂತರ ಸಿಗೋಣ.